ದಿನ ಹೆಂಗ್ ಬರುತ್ತಪ್ಪ ಅಂದ್ರೆ ಭೂಮಿ ಮೇಲೆ ನೀರು ಇರಲ್ಲ, ಎಲ್ಲ ಜೀವ ಜಂತುಗಳನ್ನು ನಾಶ ಆಗ್ಬಿಡುತ್ತೆ, ಇಡೀ ಭೂಮಿನೇ ಮುಳುಗೋಗ್ಬಿಡುತ್ತೆ. ಸರ್ ಅವತ್ತೂ ಟ್ಯೂಷನ್ ಇರುತ್ತಾ? ದರ್ಶ್, ಡೈರಿಲಿ ಬರ್ಕೊಟ್ಟಿದ್ನಲ್ಲ ನಿಮ್ಮ ಅಮ್ಮಂಗೆ ತೋರಿಸು ಅಂತ, ಅದನ್ನ ತೋರಿಸ್ತೇನೋ? ಹ್ಞೂ ಸರ್, ಅದಕ್ಕೆ ಅವ್ರ ಆನ್ಸರು ಬರ್ಕೊಟ್ಟಿದ್ದಾರೆ ನೋಡಿ. ಎಲ್ಲ ತಗೊಂಬರ ನೋಡ್ತೀನಿ. ತಗೊಳ್ಳಿ ಸರ್ ನೋಡಿ. ಅಯ್ಯೋ, ನಾನು ನಿಮ್ಮ ಅಮ್ಮಂಗೆ ನಿನ್ನನ್ನ ಶಾಲೆಗೆ ಕ್ಲೀನಾಗೆ ಸ್ನಾನ ಮಾಡಿ ಕಳಿಸು ಅಂದ್ರೆ ಏನಂತ ಹೇಳ್ತಿದ್ದಾರೆ ನೋಡಿಲ್ಲಿ. ನೀವು ಮಕ್ಕಳಿಗೆ ಓದೋದನ್ನು ಕಲಿಸ್ಬೇಕಾಗಿರೋದೇ ಹೊರತು ಅವ್ರ ವಾಸನೆನೆಲ್ಲ ನೋಡೋದು. ಏ ಪ್ರದೀಶ್, ಈಗ ನೀನು ಹೇಳು, ಭಾರತದಲ್ಲಿ ಎಲ್ಲಿ ತುಂಬಾ ಮಳೆ ಬೀಳೋದು? ಭೂಮಿ ಮೇಲೆ ಸರ್. ಏ ಬಂಟಿ, ಯಾವ್ದಾದ್ರು 5 ತರಕಾರಿ ಹೆಸರು ಹೇಳು. ಆಲೂಗೆಡ್ಡೆ, ಬದನೆಕಾಯಿ, 3 ಟೊಮಾಟೊ ಹಣ್ಣು. ಏಯ್, ನೀವಿಬ್ರು ಯಾಕ್ರೋ ನಿಮ್ಮ ಅಪ್ಪನ ಹೆಸರು ಬೇರೆ ಬೇರೆ ಬರ್ದಿದ್ದೀರಾ? ನೀವಿಬ್ರು ಅಣ್ಣ ತಮ್ಮದಿರಲ್ವಾ? ಹೌದು ಸರ್, ನಾವಿಬ್ರು ಅಣ್ಣ ತಮ್ಮದಿರೇ, ಆದ್ರೆ ನೀವು ಅಂತಿರಲ್ಲ ಅವನದನ್ನ ನೋಡ್ಕೊಂಡು ಬರ್ದಿದ್ದೀನಿ ಅಂತ, ಅದಕ್ಕೆ ಬೇರೆ ಬೇರೆ ಬರ್ದಿದ್ದೀನಿ. ಏನವನ್, ನೀನು ಹೇಳು, ಮೊಟ್ಟೆಯ ಉಪಯೋಗಗಳನ್ನು ಹೇಳು. ಇದ್ರದ್ದು ತುಂಬಾ ಉಪಯೋಗಗಳು ಗೊತ್ತು ನನಗೆ. ಗೊತ್ತಿದ್ರೆ ಒಂದು ಉಪಯೋಗ ಹೇಳಿ ನೋಡೋಣ. ಸರ್, ಎಕ್ಸಾಮಲ್ಲಿ ಏನಾರು ಮೊಟ್ಟೆ ಸಿಕ್ಬಿಟ್ರೆ ಮುಂದಿನ ವರ್ಷದ ಬುಕ್ಕಿನ ಖರ್ಚೆಲ್ಲ ಉಳಿಸ್ಬೋದು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಹೊಸ ಚಾನಲ್ಗೆ ಪ್ರೋತ್ಸಾಹ ನೀಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.